ಸತ್ಸಂಗದಂತಂದರೆ ಒಬ್ಬ ಮನುಷ್ಯ ಒಂದೇ ಒಂದು ಒಬ್ಬನೇ ಕುಂತು ಯೋಚನೆಯನ್ನು ಮಾಡ್ತಾಯಿದ್ರೆ, ಒಬ್ಬನೇ ಕುಂತ್ಕೊಂಡ್ರೆ ಆಗೋದಿಲ್ಲ. ಸತ್ಸಂಗ ಅನ್ನೋದು ಯಾಕೆ ಅಷ್ಟು ಪರಿಣಾಮಕಾರಿಯಾಗುತ್ತೆ, ಸತ್ಸಂಗದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ, ಸಾಮೂಹಿಕ ಧ್ಯಾನದಲ್ಲಿ ಯಾಕೆ ಅಷ್ಟು ಪವರ್ಫುಲ್ ಅನಿಸುತ್ತೆ ಅಂತ ಹೇಳಿದ್ರೆ, ಅದು ಹನಿ ಹನಿ ಹನಿಯಿಂದ ಸೇರಿ ಹೇಗೆ ಒಂದು ನೀರಾಗಿ ಅಂದರೆ ರಭಸವಾಗಿ ಹೊಳೆಯಾಗಿ ನದಿಯಾಗಿ ಹರಿಯುತ್ತಲ್ಲ, ಹಾಗೆ ಅದು ಸತ್ಸಂಗ ಅನ್ನೋದು ಒಂಥರ ರಭಸವಾಗಿ ಹರಿತಕ್ಕಂಥ ನದಿ ಇದ್ದಾಗೆ. ಆ ರಭಸ ಬರಬೇಕು ಅಂತಂದರೆ ಏನಾಗಬೇಕು? ಲಕ್ಷಾಂತರ ಮನಸ್ಸುಗಳು ಒಂದು ಕಡೆ ಸತ್ಸಂಗದಲ್ಲಿ ಸೇರಬೇಕಾಗುತ್ತೆ. ಹಾಗೆ ಸತ್ಸಂಗದ ಮಹತ್ವ ಇದೆಯಲ್ಲ ಬಲಿಷ್ಠ. ಯಾವಾಗೂ ಒಂದು ಕಡ್ಡಿಯನ್ನು ನಾವು ಮುರಿದಾಕ್ಬಿಡ್ತೀವಿ ಅಲ್ವಾ? ಅದೇ 10 ಕಡ್ಡಿ ಸೇರಿಬಿಟ್ಟು ಕೊಟ್ಟರೆ ಮುರಿಯೋಕ್ಕಾಗತ್ತಾ ಅಲ್ವಾ? ಹಾಗಾಗಿ ಸತ್ಸಂಗ ಅನ್ನೋದು ಒಂದನ್ನು ಬಾಂಡ್ ಮಾಡಿಕೊಂಡು ಗಟ್ಟಿಗೊಳಿಸ್ತಾ ಹೋಗುತ್ತೆ. ಆ ಒಂದು ಪೊರಕೆಯಲ್ಲಿ ಒಂದು ಕಡ್ಡಿ ವೀಕ್ ಇರ್ಬೋದು, ಸಣ್ಣದಿರುತ್ತೆ, ಆದರೂ ಅದರ ಜೊತೆಯಲ್ಲಿ 10 ಕಡ್ಡಿಗಳ ಜೊತೆ ಸೇರ್ಕೊಂಡ್ಮೇಲೆ ಅದನ್ನು ಮುರಿಯಕ್ಕಾಗಲ್ಲ, ಅದು ಬಲಿಷ್ಠ ಆಗಿಬಿಡುತ್ತೆ. ಹೌದು. ಹಾಗಾಗಿ ಸತ್ಸಂಗ ಅನ್ನೋ ಪ್ರಭೆ ಇದೆಯಲ್ಲ, ಆ ಪ್ರಭೆಗೆ ಪ್ರವೇಶ ಮಾಡಿದಾಗ ಆ ಪ್ರಭೆಗೆ ಪ್ರವೇಶ ಮಾಡ್ತಕ್ಕಂಥವನು ಸ್ವಲ್ಪ ದುರ್ಬಲನಾಗಿದ್ರೂ ಪರವಾಗಿಲ್ಲ, ಅದೇನು ಮಾಡ್ತಾ ಅವನನ್ನು ರಕ್ಷಣೆ ಮಾಡ್ತಾ ಹೋಗ್ಬಿಡುತ್ತೆ. ನೀವು ಒಬ್ಬರೇ ಕುಂತ್ಕೊಂಡ್ರೆ ಮನೋವಿಕಲ್ಪಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಈ ಒಂದು ಸತ್ಸಂಗದಲ್ಲಿ ಒಡನಾಟದಲ್ಲಿ ಕುಂತ್ಕೊಂಡಾಗ ಏನಾಗುತ್ತೆ, ನಿಮ್ಮ ವಿಕಲ್ಪಗಳಿಗೆ ಸಾಂತ್ವನ ಸಿಗುತ್ತೆ, ನಿಮ್ಮ ಅಧೈರ್ಯಕ್ಕೆ ಧೈರ್ಯ ಸಿಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಹಳಕಿದ್ರೆ ಧೈರ್ಯ ತುಂಬ್ತಾರೆ, ನಿಮಗೆ ವಿಚಾರ ಗೊತ್ತಿಲ್ಲ ಅಂದರೆ ತಿಳಿಸ್ಕೊಡ್ತಾರೆ ಅಲ್ವಾ? ನೋವಿದ್ದರೆ ಸಾಂತ್ವನ ಹೇಳ್ತಾರೆ, ನಿನ್ನ ಸಂತೋಷ ಇದ್ದರೆ ಹಂಚ್ಕೊಳ್ತಾರೆ, ದುಃಖ ಇದ್ದರೆ ಸಂತೈಸ್ತಾರೆ. ಇವೆಲ್ಲವೂ ಎಲ್ಲಿ ಸಿಗುತ್ತೆ? ಸತ್ಸಂಗದಲ್ಲಿ ಸಿಗುತ್ತೆ ಅಂತೇಳಿ. ಹಾಗಾಗಿ ಸತ್ಸಂಗಕ್ಕೆ ಬಹಳವಾದಂಥ ಮಹತ್ವ ಇದೆ. ಹಾಗಾಗಿ ತಾವೆಲ್ಲರೂ ಸಹ ಇವತ್ತು ಎಲ್ಲ ಒಡಗೂಡಿ ಒಂದು ಸತ್ಸಂಗವನ್ನು ಮಾಡಲಿಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಬಂದಿದ್ದೀರಿ. ಪತ್ರಿಜಿಯವರು ಪಿರಮಿಡ್ ಧ್ಯಾನವನ್ನು ಜನತೆಗೆ ತೋರಿಸ್ಕೊಟ್ಟಿದ್ದು ಒಂದು ಸಾಮಾನ್ಯ ಕಾರಣಕ್ಕೋಸ್ಕರ ಪಿರಮಿಡನ್ನು ಅವರು ತೋರಿಸ್ಕೊಡ್ತಾರೆ. ಯಾಕಂದರೆ ಮನುಷ್ಯನಿಗೆ ಯಾರೂ ಇಲ್ಲಿ ಇವನಲ್ಲ, ಸರ್ವಜ್ಞ ಅಲ್ಲ. ಜಗತ್ತಿನಲ್ಲಿ ಸರ್ವಜ್ಞ ಅವನೊಬ್ಬನೇ. ಅವನಿಗೆ ನಾವು ಎಲ್ಲ ತಿಳಿದವನಿಗೆ ಏನಂತೀವಿ? ಇವನಿಗೆ ಸರ್ವಜ್ಞ ಎಲ್ಲ ಗೊತ್ತಾ ಅಂತೀವಿ. ಆದರೆ ಸರ್ವಜ್ಞನೇ ಹೇಳ್ತಾನೆ. ಅವನು ಹೇಗಾದರೆ ಸರ್ವಜ್ಞ ಅಲ್ವಾ? ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಅಲ್ಲ, ಸರ್ವರುಳು ಒಂದೊಂದು ನುಡಿಗಲತ್ತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾನೆ. ಸರ್ವಜ್ಞ ಅನ್ನೋನು ಅವನೇ ಎಲ್ಲ ಕಲಿತು ಸರ್ವಜ್ಞ ಆಗಿ ಗರ್ವದಿಂದ ಮೆರಿಲಿಲ್ಲ. ಅವನು ಸರ್ವರುಳು ಒಂದೊಂದು ನುಡಿಗಲಿತು, ಎಲ್ಲರ ಜೊತೆನೂ ಸೇರಿ ಒಂದೊಂದು ಅವರಲ್ಲಿ ಇರತಕ್ಕಂಥ ನುಡಿಯನ್ನು ಅಂಶವನ್ನು ಕಲಿತು ಅವನು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾರ ಜೊತೆ ಸೇರ್ತೀವಲ್ಲ ಅವರಲ್ಲಿ ಏನು ಒಳ್ಳೆಯದಿರುತ್ತೆ ಅದನ್ನು ಮಾತ್ರ ತಗೊಬೇಕು ಅಲ್ವಾ? ನೀವೊಂದು ತರಕಾರಿ ತೊಗೊಳಕ್ಕೆ ಹೋದ್ರೂ ಚೆನ್ನಾಗಿರೋದನ್ನೇ ಆರಿಸ್ಕೊಳ್ತೀರಿ ತಾನೆ. ಈಗ ಎಲ್ಲ ಒಂದು ತರಕಾರಿ ಬುಟ್ಟಿನಲ್ಲಿ ಎಲ್ಲ ಹಣ್ಣುಗಳು ಚೆನ್ನಾಗಿರ್ತವೆ. ಕೆಲವು ಕೊಳ್ತೋಗಿರ್ತವೆ, ಕೆಲವು ಮಾಗಿರ್ತವೆ, ಇನ್ನೇನು ಕೆಲವು ಪೀಚಿರ್ತವೆ, ಹೀಗಿರುತ್ತೆ. ಹಾಗೆ ನಮಗೆ ಯಾವುದು ಸೂಕ್ತ ಅನಿಸುತ್ತೆ, ನಮ್ಗೆ ಯಾವ್ದು ಚೆನ್ನಾಗಿದೆ ಅಲ್ಲ ಅದನ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ತೀವಲ್ಲ, ಹಾಗೆ ಒಬ್ಬ ಮನುಷ್ಯನ ಸಹವಾಸ ಮಾಡಿದರೆ ಅವನಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣವನ್ನು ಅಷ್ಟೇ ನಾವು ತಗೊಬೇಕು. ಇನ್ನು ಮಿಕ್ಕಿದ ಹೇಗೆ ನಾವು ಹಂಗೆ ಅಂಗಡಿನಲ್ಲಿ ಬಿಟ್ಟು ಬರ್ತೀವಿ, ಹಂಗೆ ಅವನಿಗೆ ಬಿಟ್ಬಿಡ್ಬೇಕು ಅದನ್ನು. ಇದು ಸತ್ಸಂಗದ ನಿಜವಾದ ಉದ್ದೇಶ. ಆದರೆ ನಮ್ಮ ಮನಸ್ಸು ಏನು ಮಾಡ್ತದೆ ಇವತ್ತಿನ ಇದರಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅವನು ಒಳ್ಳೆಯ ಗುಣದಲ್ಲಿ 100 ಒಳ್ಳೆಯ ಗುಣ ಇದ್ದರೆ ಏನಾದ್ರು ಒಂದು ಕೆಟ್ಟ ಗುಣ ನೋಡಿದ ತಕ್ಷಣ ನಾವು ಅವನಲ್ಲಿ ಇರ್ತಕ್ಕಂಥ 95 ಭಾಗ ಒಳ್ಳೆಯ ಗುಣವನ್ನು ತಿರಸ್ಕಾರ ಮಾಡಿಬಿಡ್ತೀವಿ. ನಮಗೆ ಬೇಕಾಗಿಲ್ಲ. ಮನುಷ್ಯ ಅಂದಮೇಲೆ ಅಂಕುಡಂಕೆ ಎಡವ ಕಾಲು ನಡೆಯೋ ಕಾಲು ಎಡವುತ್ತೆ. ಹಾಗಾಗಿ ಯಾರು ಮನುಷ್ಯರು 100ಕ್ಕೆ 100 ಪರ್ಫೆಕ್ಟ್ ಅಲ್ಲ ಅಲ್ವಾ? ಭಗವಂತ ಮಾತ್ರ ಪರ್ಫೆಕ್ಟು. ಮನುಷ್ಯರು ಒಂದಲ್ಲ ಒಂದು ಅಂಕುಡೊಂಕುಗಳನ್ನು ಇಟ್ಕೊಂಡಿರೋಂತಕ್ಕಂಥವ್ರೆ. ಆದರೆ ಆ ಅಂಕುಡೊಂಕುಗಳನ್ನು ನಾವು ಹೊರೆ ಹಚ್ಚಲಿಕ್ಕೆ, ನಾವು ಅದನ್ನು ಎಕ್ಸಾಮ್ ಮಾಡಲಿಕ್ಕೆ ಹೋಗಬಾರ್ದು. ನಾವು ಯಾರೂ ಪರಿಪಕ್ವ ಅಲ್ಲ, ಎಲ್ಲ ಅಪಕ್ವವಾಗಿರೋಂಥವ್ರೆ. ಪರಿಪಕ್ವ ಎಲ್ಲಿಗೆ ಆಗಬೇಕು ಅಂತೇಳಿದರೆ, ಕನಿಷ್ಠ ಸಂಪೂರ್ಣ ಪರಿಪಕ್ವ ಆಗಲಿಲ್ಲ ಅಂತೇಳಿದ್ರೆ ಕನಿಷ್ಠ ನಾವು ನೈವೇದ್ಯಕ್ಕೆ, ಪ್ರಸಾದಕ್ಕೆ ರೂಪಕ್ಕೆ ನಾವನ್ನು ಹಣಿ ಮಾಡಿಕೊಳ್ಳಲಿಕ್ಕೆ, ಹೇಗೆ ಒಂದು ಪ್ರಸಾದವನ್ನು ಮಾಡಬೇಕಾದ್ರೆ ಒಳ್ಳೊಳ್ಳೆ ವಸ್ತುಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ ಅಲ್ವಾ? ಮಾಮೂಲಿ ಪ್ರಸಾದ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? ಅಕ್ಕಿಯನ್ನು ಚೆನ್ನಾಗಿರೋ ಅಕ್ಕಿ ಹಾಕ್ಬೇಕಪ್ಪ, ಚೆನ್ನಾಗಿರೋ ದ್ರಾಕ್ಷಿ ಹಾಕಬೇಕು,
ಚೆನ್ನಾಗಿರೋ ಗೋಡಂಬಿ ಹಂಗೆ ಚೆನ್ನಾಗಿರೋದು ಅಂತ ಅಂದ್ಕೊಳ್ತೀವಲ್ಲ, ಆ ಚೆನ್ನಾಗಿ ಇರೋದಕ್ಕೆ ನಾವು ತಯಾರಾಗಬೇಕು. ನಾವು ಏನು ಒಂದು ಸಾಲಲ್ಲಿ ಹೋಗಿ ಎತ್ಕೊಳ್ಳಿಕ್ಕೆ ಮಾಡ್ತೇವೆ, ಹಂಗೆ ಭಗವಂತ ಅನ್ನೋನು ಆಯ್ಕೆ ಮಾಡ್ಕೊಳ್ಬೇಕು ನಮ್ಮನ್ನು ಅಂತೇಳಿದರೆ ನಾವು ಚೆನ್ನಾಗಿರೋ ಮಾಲಾಗಬೇಕು, ಚೆನ್ನಾಗಿರೋ ವಸ್ತು ಆಗಬೇಕು. ಆವಾಗ ಮಾತ್ರ ಭಗವಂತ ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಾನೆ ಅಂತೇಳಿ. ಹಾಗಾಗಿ ನಾವೆಲ್ಲರೂ ದೇಹದ ಕಡೆಗೆ ಅಭಿಮಾನವನ್ನು ಬಿಡ್ತೀವಿ ಅಂತ ಹೇಳಿದರೆ, ಅಭಿಮಾನವನ್ನು ಬಿಡ್ಬೋದು, ಆದರೆ ಅದನ್ನು ಪೋಷಣೆ ಅಂತೂ ಮಾಡಲೇಬೇಕಲ್ಲ. ಅನ್ನ ಆಹಾರಾದಿಗಳನ್ನು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ನೀವೆಲ್ಲ ಶಿವರಾತ್ರಿನಲ್ಲಿ ಉಪವಾಸ ಮಾಡಿದ್ದೀರಾ? ಏನು ಮಾಡಿದ್ರಿ? ಉಪವಾಸ ಅಂದರೆ ಅಲ್ವಾ? ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಶಿವರಾತ್ರಿ ಉಪವಾಸ ಇಲ್ಲ, ಇವತ್ತು ಏನು ಷಷ್ಠಿ ಉಪವಾಸ ಅಂತಾರೆ. ಉಪವಾಸ ಅಂದರೆ ಏನು ಅಂದರೆ, ದಿನಾ ಏನು ನಾವು ಪುಷ್ಕಳವಾಗಿ ಏನೇನು ತಿಂತಾಯಿದ್ವಿ ರುಚಿ ರುಚಿಯಾಗಿ, ಅದನ್ನು ಬಿಟ್ಟು ಒಂದು ಸ್ವಲ್ಪ ಹಣ್ಣು ತಿನ್ನೋದು, ಒಂದು ಸ್ವಲ್ಪ ಏನು ಅವಲಕ್ಕಿ ಮಾಡ್ಕೊಳ್ಳೋದು, ಇದು ಉಪವಾಸನ? ಉಪವಾಸ ಅಲ್ಲ ಅದು. ನೀನು ಊಟ ಬಿಟ್ಟರೆ ನಿರಾಹಾರಿ ಆಗಬೇಕು, ಆಹಾರ ಬಿಡುವುದು. ಉಪವಾಸ ಅಂದ್ರೇನು? ಆಹಾರ ಬಿಡೋದು. ನೀವೆಲ್ಲ ಆಹಾರ ಬಿಡ್ತೀರಾ? ಊಟ ತಿಂದಿಲ್ಲ, ಹಣ್ಣು ತಿಂತೀರಾ ಅಲ್ವಾ? ದಿನನಿತ್ಯ ಏನೇನು ಮಾಡ್ತೀರಾ ಅದು ಬಿಟ್ಟು ಜ್ಯೂಸ್ ಕುಡಿತೀವಿ ಅಲ್ವಾ? ಅವಲಕ್ಕಿ ಮಾಡ್ಕೊಂಡು ತಿಂತೀವಿ. ಅದು ಉಪಹಾರ ಹೆಂಗಾಗುತ್ತೆ? ಉಪವಾಸ ಆವತ್ತೇ ಜಾಸ್ತಿ ಆಗಿರುತ್ತೆ. ಹೌದು. ಹಾಗೆ ಅದು ಉಪವಾಸ ಅಲ್ಲ, ನಿರಾಹಾರಿ ಆಗುವಂಥದ್ದು ಬಿಡೋದು. ಆಹಾರನೂ ಬಿಟ್ಟು ನಿರಾಹಾರಿ ಆಗೋವಂಥದ್ದು. ಆದರೆ ಉಪವಾಸ ಅಂದರೆ ಏನಂದರೆ, ನಾವು ದಿನ ಹೇಗೆ ಬದುಕ್ತೀವಲ್ಲ ಅದಕ್ಕೆ ಭಿನ್ನವಾಗಿ ಬದುಕೋಂಥದ್ದು ಉಪವಾಸ. ಯಾಕೆ ಶಿವರಾತ್ರಿ ದಿನ ಉಪವಾಸ ಮಾಡುವಂತಾರೆ ಅಂದರೆ, ಪ್ರತಿನಿತ್ಯ 365 ದಿನದಲ್ಲಿ 64 ದಿನ ನೀನು ಭಗವಂತನಲ್ಲಿ ಏನು ಮಾಡ್ತೀಯ? ನೀನು ಬೆಳಗ್ಗೆ ಎದ್ದರೆ ಸಂಪಾದನೆ, ಹೆಂಡ್ತಿ, ಮಕ್ಕಳು, ಹೀಗೇ ಜೀವನ ಮಾಡ್ತೀಯ. ಬೆಳಗ್ಗೆ ಎದ್ದರೆ ಅದೇ ಕೆಲಸ ಮಾಡ್ತೀಯ. ಇವತ್ತೊಂದಿನಾದರೂ ಅದನ್ನೆಲ್ಲ ಬಿಟ್ಟು ಭಗವಂತನ ಸ್ಮರಣೆ ಮಾಡು ಅನ್ನೋದು ಉಪವಾಸ. ಭಗವಂತನ ಸ್ಮರಣೆ ಬಿಟ್ಟು ಉಪ್ಪಿಟ್ಟು, ಕೇಸರಿ ಬಾತು, ಕೋಸಂಬರಿ, ಹಣ್ಣು, ಹಂಪಲು, ಜ್ಯೂಸ್ ಅಂತ ಹೋಗೋದಿದೆಯಲ್ಲ, ಇದು ಉಪವಾಸನ? ಉಪವಾಸ ಅಂದರೆ ನಾವು ಹೇಗೆ ಬದುಕ್ತೀವಲ್ಲ ನಿತ್ಯ, ಅದಕ್ಕೆ ಭಿನ್ನವಾಗಿ ಬದುಕುವಂಥದ್ದು ಉಪವಾಸ. ಅನ್ನ ಆಹಾರಾದಿಗಳನ್ನು ಬಿಡೋದೇನದು? ನಿರಾಹಾರಿಗಳಾಗುವಂಥದ್ದು. ಹಾಗಾಗಿ ನಾವು ನಿರಾಹಾರಕ್ಕೇ ಉಪವಾಸ ಇದ್ದೀವಿ ಅಂತೀವಿ. ಬೇಕಾದನ್ನೆಲ್ಲ ತಿಂತಾ ಇರೋದು, ಉಪವಾಸ ಇದ್ದೀನಿ ಅನ್ನೋದು. ಅಂದರೆ ಅರ್ಥವಿಲ್ಲದಂಥ ಆಚರಣೆಗಳನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತೇಳಿ. ಹಾಗೆ ಭಗವಂತನ ಜೊತೆ ನಾವಿರಬೇಕು ಅಂತೇಳಿದರೆ, ಭಗವಂತನ ಜೊತೆಯಲ್ಲಿ ಇರಬೇಕು ಅಂತೇಳಿದರೆ, ಲೌಕಿಕ ಜೀವನದಲ್ಲಿ ಯಾವಾಗೋ ಒಂದು ಸತಿ ನೆನ್ಕೊಳ್ತೀವಿ. ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ಪ್ರತಿ ಕ್ಷಣವೂ ನೀವು ಅವನನ್ನು ನೆನ್ಕೊಳ್ತೀರ ಅಲ್ವಾ? ಲೌಕಿಕ ಜೀವನದಲ್ಲಿ ಇರ್ತಾನೆ, ಅವನಿಗೇನೋ ಕಷ್ಟ ಬಂದಾಗ, ಸುಖ ಬಂದಾಗ ದೇವ್ರಿಗೊಂದು ಕೈ ಮುಗಿತಾನೆ ಅಲ್ವಾ? ಕಷ್ಟ ಬಂದಾಗ ಏನಾದ್ರು ಕೊಡಪ್ಪ ಪರಿಹಾರಕ್ಕೋಸ್ಕರ ಕೈ ಮುಗಿತಾನೆ, ಸುಖ ಬಂದಾಗ ಕೃತಜ್ಞತೆ ಸಲ್ಲಿಸಲಿಕ್ಕೆ ಕೈ ಮುಗಿತಾನೆ. ಬಿಟ್ಟರೆ ಅದು ಭಕ್ತಿ ಮಾರ್ಗ. ಭಕ್ತಿಗೂ ಆಧ್ಯಾತ್ಮಕ್ಕೂ ವ್ಯತ್ಯಾಸ ಇದೆ. ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲರೂ ಭಕ್ತರೇ. ಕಷ್ಟ ಬಂದಾಗ ಕೈ ಮುಗಿತಾರೆ, ಸುಖ ಬಂದಾಗ ಕೈ ಮುಗಿತಾರೆ. ಆದರೆ ಆಧ್ಯಾತ್ಮಿಕ ಜೀವಿಗಳಿದಾರಲ್ಲ, ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಜೀವಿ ಆಗಂಥವನು ಆತ್ಮದ ಅರಿವಾದಾಗ ಮಾತ್ರ ಅವನು ಆಧ್ಯಾತ್ಮಕ್ಕೆ ಬರ್ತಾನೆ ಅಲ್ವಾ? ಭಕ್ತರೆಲ್ಲರೂ ಆಗ್ಬಿಡ್ತಾರೆ. ಯಾರು ಬೇಕಾದ್ರೂ ವಿಭೂತಿ ಇಟ್ಕೊಳ್ತಾರೆ, ನಾಮ ಇಟ್ಕೊಳ್ತಾರೆ, ಕೆಂಶಾಲ ಹಾಕೊಳ್ತಾರೆ, ರುದ್ರಾಕ್ಷಿ ಶಾಲ ಹಾಕೊಳ್ತಾರೆ, ಅವನು ಭಕ್ತಿವಂತ. ಆದರೆ ಆಧ್ಯಾತ್ಮನೇ ಬೇರೆ. ಆಧ್ಯಾತ್ಮ ಅನ್ನೋದು ನಿಮ್ಗೇನು ಕೊಡುತ್ತೆ? ಭಕ್ತಿ ನಿಮಗೆ ಏನು ಕೊಡುತ್ತೆ? ನಿಮ್ಗೆ ಖುಷಿ ಕೊಡುತ್ತೆ. ಆಧ್ಯಾತ್ಮ ನಿಮಗೆ ತೃಪ್ತಿ ಕೊಡುತ್ತೆ. ಭಕ್ತಿ ಅನ್ನೋದು ನಿಮಗೆ ಏನು ಮಾಡುತ್ತೆ? ಖುಷಿ ಕೊಡುತ್ತೆ. ಆ ಖುಷಿ ಕ್ಷಣ ಮಾತ್ರ ಅಲ್ವಾ? ಆದರೆ ತೃಪ್ತಿ ಅನ್ನೋದಿದೆಯಲ್ಲ, ಲೈಫ್ ಟೈಮ್ ತೃಪ್ತಿ, ಸಂತೃಪ್ತಿ. ಆಧ್ಯಾತ್ಮಕ್ಕೆ ನೀವು ಬಂದರೆ ಅಂದರೆ ನಿಮ್ಮ ಮನಸ್ಸು ತೃಪ್ತಿಯಾಗಿದೆ ಅಂತ. ಆ ಆಧ್ಯಾತ್ಮದಲ್ಲಿ ನೀವು ಸಾಧನೆ ಮಾಡಿದ್ರೆ ಏನು ಸಿಗುತ್ತೆ? ಸಂತೃಪ್ತಿ ಸಿಗುತ್ತೆ. ಕೊನೆ ಅಲ್ಟಿಮೇಟ್ ಏನೂ ಬಯಸೋದಿಲ್ಲ. ಹಾಗಾಗಿ ಆ ತೃಪ್ತಿ ಸಂತೃಪ್ತಿಯನ್ನು ಕೊಡುವಂಥದ್ದು ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೇನು? ಆತ್ಮಕ್ಕೆ ಆದ್ಯತೆಯನ್ನು ಕೊಟ್ಟು ಚಿಂತನೆ ಮಾಡೋಂಥದ್ದು ಆಧ್ಯಾತ್ಮ. ಆತ್ಮಕ್ಕೆ ಆದ್ಯತೆ ಅಂದರೆ ಆತ್ಮವನ್ನೇ ನಾವು ಚಿಂತನೆ ಮಾಡಿದಾಗ ಯಾವುದು ಆತ್ಮ ಯಾವುದು?
ಆತ್ಮ ಅಂತೇಳಿದರೆ ಕಣ್ಣಿಗೆ ಕಾಣೋದಿಲ್ಲ, ಮನಸ್ಸಿನ ಅರಿವಿಗೆ ಬರೋದಿಲ್ಲ ಅಲ್ವಾ. ನಾವು ಕಣ್ಣಿಗೆ ಕಾಣೋಂಥ ದೇಹವನ್ನು ಖುಷಿಪಡಿಸ್ತೀವಿ, ಮನಸ್ಸಿಗೆ ಅರಿವಿಗೆ ಅಂದರೆ ನಮಗೆ ಅರಿವಿಗೆ ಬರತಕ್ಕಂಥ ಮನಸ್ಸನ್ನು ಖುಷಿಪಡಿಸ್ತೀವಿ. ಆದಮೇಲೆ ಆತ್ಮ ಕಣ್ಣಿಗೂ ಕಾಣಲ್ಲ, ಮನಸ್ಸಿಗೂ ಬರೋದಿಲ್ಲ. ಹಾಗಾಗಿ ಆ ನಿರಾಕಾರವಾದಂಥ ಪರವಸ್ತುವನ್ನು ನಾವು ನೆನೀತಾ ಹೋಗ್ತೀವಲ್ಲ, ಅದನ್ನು ಸಂತೈಸ ಹೋಗ್ತೀವಿ. ಯಾಕಂದರೆ ಅದು ಕಾರಣ. ನನ್ನ ದೇಹ ಮನಸ್ಸು ಬದುಕಿದೆ ಅಂತ ಹೇಳಿದ್ರೆ ಆತ್ಮ ಕಾರಣ ಇರುತ್ತೆ. ಆ ಕಾರಣ ಅರಿವಾಗೋದು ಯಾವಾಗ ಅಂತ ಹೇಳಿದ್ರೆ ದೇಹ ಮನಸ್ಸು ಎರಡು ಸೋತಾಗ. ನಿಮ್ಮ ದೇಹ ನಂದಲ್ಲ ಅನ್ನಿಸ್ದಾಗ, ನನ್ನ ಮನಸ್ಸು ನಂದಲ್ಲ ಅನ್ನಿಸ್ದಾಗ ಆತ್ಮದ ಅರಿವಾಗುತ್ತೆ. ಹಾಗಾಗಿ ಆತ್ಮವನ್ನು ಸಂತೈಸಲಿಕ್ಕೆ ನಾವು ಹೊರಟ್ರೆ ಅದನ್ನು ಸಂತೈಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಯಾವುದನ್ನು ಸಂತೈಸ್ತೀವಿ ನಾವು? ಯಾವರು ದುಃಖದಲ್ಲಿರೋದನ್ನ, ಕಷ್ಟವನ್ನು ಸಂತೈಸಂತ. ಆದರೆ ಆತ್ಮ ಅದು ಪರಿಶುದ್ಧವಾಗಿರೋಂಥದ್ದು, ಅದು ಕೊಳಕೋ ಆಗಿರೋದಿಲ್ಲ. ನೀವು ಶುದ್ಧ ಮಾಡ್ತೀವಿ ಅನ್ನಲಿಕ್ಕೆ ಅದನ್ನು ಅರಿವಾದರೆ ಸಾಕು. ನಮಗೆ ಅದನ್ನು ನಾವು ತಿಳ್ಕೊಂಡ್ರೆ ಸಾಕು, ನಾವು ಆಧ್ಯಾತ್ಮದಕ್ಕೆ ಕಾಲಿಟ್ವಿ ಅಂತೇಳಿ. ಹಾಗಾಗಿ ಆ ಆತ್ಮದ ಪರಿಕಲ್ಪನೆಗೆ ಬರೋವಂಥದ್ದು ಇದೆಯಲ್ಲ, ಆ ಆತ್ಮದ ಪರಿಕಲ್ಪನೆಗೆ ಬರೋ ಅಂಥದ್ದೇ ನಿಜವಾದಂಥ ಸಾಧನೆ. ದಿನ ಬೆಳಗಾದರೆ ನಾವೇನು ಜೀವನವನ್ನು ಮಾಡ್ತೀವಲ್ಲ, ಈ ದೇಹವನ್ನು ಹೊತ್ಕೊಂಡು, ಈ ಮನಸ್ಸನ್ನು ಇಟ್ಕೊಂಡು, ಈ ಸಾಧನೆಯಲ್ಲಿ ನಾವೇನಾದ್ರು ಸಂಪಾದನೆ ಕಾಣಬಹುದು ಅಂದರೆ ಆತ್ಮದ ಅರಿವನ್ನು ಮಾಡಿಕೊಂಡ್ರೆ ಅದು ನಿಜವಾದ ಸಂಪಾದನೆ. ಆತ್ಮದ ಅರಿವಾಯಿತು ಅಂದರೆ ಅವನು ಆಧ್ಯಾತ್ಮ ಜೀವನಕ್ಕೆ ಬಂದ. ಆಧ್ಯಾತ್ಮಕ್ಕೆ ಜೀವನಕ್ಕೆ ಬಂದವನು ಏನಾಗ್ತಾನೆ? ಸಾತ್ವಿಕನಾಗ್ಬಿಡ್ತಾನೆ. ಅವನು ಏನು ಇದೇ ಮಾಡ್ಕೊಳ್ಳಲ್ಲ. ಅದಕ್ಕೆ ಹೇಳ್ತಾರೆ, ಯಾರು ನಿಂದಿಸಿದರೇನು ಮನವು ತಾನಲ್ಲದ ಮೇಲೆ, ಯಾರು ದಂಡಿಸಿದರೇನು ತನುವು ತಾನಲ್ಲದ ಮೇಲೆ ಅಂತ ಹೇಳ್ತಾನೆ. ನನ್ನ ಮನಸ್ಸು ನಂದಲ್ಲ ಅನಿಸ್ಬಿಟ್ರೆ ಯಾರು ಬೈದ್ರೇನು ಅದಕ್ಕೆ? ಯಾರು ದಂಡಿಸಿದರೇನು ತನುವು ತಾನಲ್ಲದ ಮೇಲೆ, ಯಾರು ನಿಂದಿಸಿದರೇನು ಮನವು ತಾನಲ್ಲದ ಮೇಲೆ ಅಂತ ಹೇಳ್ತಾನೆ. ಈ ದೇಹವೇ ನಂದಲ್ಲ, ಯಾರು ದಂಡಿಸಿದ್ರೇನು, ದಂಡಿಸ್ಕೊಂಡ್ಲಿ ಹೋಗುವಂತಾರೆ ಅಲ್ವಾ. ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾಳೆ, ಆಕೆ ತುಂಬ ಸುರದ್ರೂಪಿ ಹೆಂಗಸು. ಅವಳನ್ನು ಎಲ್ಲರೂ ಆಕೆನ ಉಡುತಡಿಯಿಂದ ಅವಳು ಬತ್ತಲೆ ಆಗಿದ್ದು ಈಕೆ ಬಂದಾಗ ಎಲ್ಲರೂ ಆಡ್ಕೊಳ್ತಾ ಇರ್ತಾರೆ, ಏನು ನೀನು ಹೀಗೆ ಒಬ್ಬಳು ಯುವತಿ ಹಿಂಗೆ ಹೋಗ್ತಾ ಇದ್ದೀಯ ಅಂತ. ಅದಕ್ಕೆ ಹೇಳ್ತಾಳೆ ಅವಳು, ಕಾಯ ಕಂದಿದರೇನು ಕಾಯ ಮಿರಿ ಮಿರಿ ಮಿಂಚಿದಡೇನೆಯ ಅಂತ ಹೇಳ್ತಾಳೆ. ಅಂದರೆ ಕಾಯ ಕಪ್ಪಿದ್ರೇನು, ಅದು ಬೆಳ್ಳಗಿದ್ರೇನು, ಅದು ನಂದೇ ಅಲ್ಲ ಅನ್ನೋ ಭಾವನೆ ನನಗೆ ಬಂದ್ಬಿಟ್ಟಾಗ ಅದು ಹೇಗಿದ್ರೇನು ಅಂತ ಹೇಳ್ತಾಳೆ. ಆದರೆ ಅಷ್ಟು ಎಲ್ಲ ನಾವು ವಿರಕ್ತರಾಗಲಿಕ್ಕೆ ಸಾಧ್ಯ ಇದೆಯಾ ಜಗತ್ತಲ್ಲಿ? ಆಗಲ್ಲ, ಎಲ್ಲರೂ ಆಗೋದಿಲ್ಲ. ಏನೋ ಅಕ್ಕಮಹಾದೇವಿ ಒಬ್ಳಾದ್ಲು ಬಿಟ್ಟರೆ ಜಗತ್ತಿನಲ್ಲಿ ಇನ್ಯಾರೂ ಆ ರೀತಿ ಆಗಿಲ್ಲ. ಅಂದರೆ ಈ ಲೌಕಿಕ ಜೀವನದಲ್ಲಿದ್ದೀವಲ್ಲ ನಾವು, ಇವನ್ನೆಲ್ಲ ನಿಭಾಯಿಸೇ ನೀವು ಹೋಗಬೇಕು ಆಧ್ಯಾತ್ಮಕ್ಕೆ. ನಾನು ಆಧ್ಯಾತ್ಮಿಕ ಜೀವಿ ಇದ್ದೀನಿ ಅಂದ್ಬಿಟ್ಟು ಮನೆಯಲ್ಲಿ ಮಕ್ಕಳು ಮರಿ ನೋಡ್ಕೊಳ್ದೆ, ಸಂಪಾದನೆ ಮಾಡಿದೆ, ಎಲ್ಲ ಲೌಕಿಕ ಜೀವನದ ಕೆಲಸಗಳನ್ನು ನಿಭಾಯಿಸ್ದೆ ನಾನು ಆಧ್ಯಾತ್ಮಿಕ ಜೀವಿ ಆಗ್ತೀನಿ ಅಂತ ಒಂದು ಕಡೆ ಹೋಗಿ ತಪಸ್ಸು ಕುಂತ್ಕೊಂಡ್ರೆ ಏನಂತಾರೆ? ಇವನು ಯಾರ ಕೈಲಾಗ್ದವನ ಕಡೆ ಎಲ್ಲ ಬಿಟ್ಟು ಓಡೋಗ್ಬಿಟ್ಟ ಅಂತಾರೆ ಅಲ್ವಾ. ಎಲ್ಲವನ್ನು ನಿಭಾಯಿಸಿ ಸಂಸಾರದ ಜಂಜಾಟವನ್ನೆಲ್ಲ, ಅದಕ್ಕೆ ಸಂಸಾರ ಸಾಗರವೆಂಬುದು. ಇಲ್ಲಿ ಈಜಬೇಕು, ಈಜಿ ದಡ ಸೇರಬೇಕು ನೀವು. ಸಂಸಾರ ಸಾಗರದಲ್ಲಿ ಈಜಿ ದಡ ಸೇರಿದಾಗ ಮಾತ್ರ ಅವನು ವಿಜಯಶಾಲಿ ಅಲ್ವಾ. ಹಾಗಾಗಿ ಸಂಸಾರವನ್ನು ತ್ಯಜಿಸದೆ ಸುತ್ತಾಕೊಂಡು ಹೋಗ್ಬಿಡ್ತೀನಿ, ಅದನ್ನು ದಾಟೋಗ್ತೀನಿ ಅಂದರೆ ಅಲ್ಲ. ನೀವು ಈಜಿ ನಿನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿ ಇಲ್ಲಿ ನೀನು ಸದೃಢನಾದಾಗ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಪತ್ರಿಜಿಯವರು ಸಂಸಾರ ಅಂದ್ರೇನು? ಸಮ್ಯಕ್ ಸಾರ. ನಿಮ್ಗೆ ಹೇಳಿದ್ವಿ ಅನಿಸುತ್ತಲ್ಲ, ಸಮ್ಯಕ್ ಸಾರ ಅಂದರೆ ಸಮ್ಯಕ್ ಸಾರ. ಹೆಂಡತಿಲಿ ಸುಖ ಇದೆ, ಮಕ್ಕಳ ಸುಖ ಇದೆ, ಆಸ್ತಿ ಮಾಡೋದ್ರಲ್ಲಿ ಸ್ವಲ್ಪ ಸುಖ ಇದೆ ಅಂತೇಳಿ ಹೋಗೋಂಥದ್ದು ಸಮ್ಯಕ್ ಸಾರ, ಸಂಸಾರ. ಆದರೆ ನಾವು ತಿಳ್ಕೊಳ್ಬೇಕು, ಯಾಕೆ ಧ್ಯಾನವನ್ನು ಪತ್ರಿಜಿಯವರು ಈ ಉಸಿರಾಟವನ್ನೇ ಗಮನಿಸಿ ಪಿರಮಿಡ್ ಜನ್ನಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದರೆ, ನೀವು ಹೇಳಿದ್ರಿ ನಿಮ್ಮ ಅನುಭವವನ್ನು ಕೇಳಿದಾಗ ನಿಮ್ಮ ಹೆಲ್ತ್ ಇಶ್ಯೂಸ್ನಲ್ಲಿ ನಿಮ್ಗೆ ಯಾಕೆ ಹೆಲ್ತ್ ಇಶ್ಯೂ ಆಯಿತು ಅಂತ ನೀವು ಯೋಚನೆ ಮಾಡಿದ್ದೀರಾ? ಯಾಕೆ ಆಯಿತು ನಿಮಗೂ? ಆಯಿತು, ನಿಮ್ಗೆ ಇವಾಗ ಧ್ಯಾನಕ್ಕೆ ಯಾವುದೇ ವೈದ್ಯಕೀಯಕ್ಕಿಂತಲೂ ಈ ಧ್ಯಾನ ನಿಮ್ಮನ್ನು ನಿಮ್ಮ ಕಾಯಿಲೆಯನ್ನು ಗುಣಪಡಿಸ್ತು ಅಂತ ನೀವು ಹೇಳಿದ್ರಿ. ಯಾಕೆ? ಹೇಗೆ? ಯಾಕಾಯಿತು? ನೀವು ಧ್ಯಾನಕ್ಕೆ ಬಂದಿದ್ದ ತಕ್ಷಣ ನಿಮ್ಮ ಹೆಲ್ತ್ ಯಾಕೆ ಸುಧಾರಿಸ್ತು ಗೊತ್ತಾ? ಯಾಕೆ? ಈ ಧ್ಯಾನಕ್ಕೆ ಬಂದಾಗ. ಪತ್ರಿಜಿಯವರ ಶ್ವಾಸ ಧ್ಯಾನಕ್ಕೆ ಬಂದ ಮೇಲೆ ಯಾಕೆ ನಿಮ್ಮ ಆರೋಗ್ಯ ಸುಧಾರಿಸ್ತು ಅಂತ ತಿಳ್ಕೊಂಡ್ರಾ? ಅದನ್ನು ತಿಳ್ಕೊಳ್ಬೇಕು. ನಾವು ಹೇಳಿದ್ವಿ ಅನ್ಸುತ್ತೆ ಲಾಸ್ಟ್ ಟೈಮ್ ನಿಮಗೆ ಅಲ್ಲಿ ಇದರಲ್ಲಿ. ಯಾಕೆ? ನೀವು ಉಸಿರು
ನಮ್ಮ ಎಲ್ಲ ಪಂಚಭೂತಗಳಲ್ಲಿ ಬಲಿಷ್ಠವಾಗಿರತಕ್ಕಂಥದ್ದು ಉಸಿರು, ಗಾಳಿ. ಯಾಕಂದರೆ ಪೃಥ್ವಿ ಆಪ್ ತೇಜು ವಾಯು ಆಕಾಶ ಇದೆಯಲ್ಲ, ಗಾಳಿ ಬೀಸಿದ್ರೆ ಮಾತ್ರ ಭೂಮಿ ತಿರುಗುತ್ತೆ, ಗಾಳಿ ಇದ್ದರೆ ಮಾತ್ರ ಬೆಂಕಿ ಹಚ್ಚುತ್ತೆ. ಬರೀ ನೀವು ಗಾಳಿ ಇಲ್ಲದೆ ಒಂದು ಇದರಲ್ಲಿ ಹೋಗ್ಬಿಟ್ಟು ನೀವು ಎಷ್ಟೇ ಕಟ್ಟಿಗೇರಿ ಹಚ್ಚಲ್ಲ, ಅದೇ ಗಾಳಿಯ ಸ್ಪರ್ಶ ಆದರೆ ಮಾತ್ರ ಬೆಂಕಿ ಹಚ್ಚುತ್ತೆ. ಗಾಳಿ ಇದ್ದರೆ ಮಾತ್ರ ನೀರು ಹರಿಯುತ್ತೆ, ಗಾಳಿ ಇದ್ದರೆ ಮಾತ್ರ ಆಕಾಶ ಶಬ್ದ ಮಾಡುತ್ತಲ್ಲ. ಹಾಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪಂಚಭೂತಗಳನ್ನು ಅಲ್ಲಲ್ಲಿ ಬ್ಲಾಕೇಜಸ್ ಆಗಿಬಿಟ್ಟಿರುತ್ತೆ ನೆರದಲ್ಲಿ, ಗಾಳಿ ತಳ್ಳಲ್ಲ, ಆವಾಗ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ. ರಕ್ತ ಮಂದವಾಗ್ತಾ ಹೋಗ್ತಾ ಇರುತ್ತೆ, ಮನಸ್ಸು ಘನವಾಗ್ತಾ ಹೋಗ್ತಾ ಇರುತ್ತೆ. ಈ ಗಾಳಿ ಏನು ಮಾಡುತ್ತೆ ನೀವು ಧ್ಯಾನಕ್ಕೆ ಬಂದ ಮೇಲೆ ಏನು ಮಾಡಿದ್ರೆ, ನೀವು ಶ್ವಾಸವನ್ನು ಗಮನಿಸ್ತಾ 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 ಏನಾಯಿತು, ನಿಮ್ಮ ಶ್ವಾಸ ಶಕ್ತಿ ಪ್ರಬಲ ಆಗ್ತಾ ಹೋಯಿತು, ಜಾಸ್ತಿ ನಿಮಗೆ ಆ ಎನರ್ಜಿ ಜಾಸ್ತಿ ಆಯಿತು. ವಾಯುವಿನ ತತ್ವ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಏನಾಯಿತು, ಅದು ಒತ್ತಡವನ್ನು ಹಾಕಿ ನಿಮ್ಮಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕೇಜಸ್ ಆಗಿತ್ತೋ ಆ ಬ್ಲ್ಯಾಕೇಜಸ್ನೆಲ್ಲ ಪಂಪ್ ಮಾಡಿ ಪುಷ್ ಮಾಡ್ತು. ಹಾಗಾಗಿ ಉಸಿರನ್ನು ಗಮನಿಸಿ ಅಂತ ಯಾಕೆ ಹೇಳಿದ್ದು ಪತ್ರಿಜಿಯವರು ಅಂತ ಹೇಳಿದರೆ, ಭಾಳಷ್ಟು ಜನಕ್ಕೆ ನೀವು ಯೋಗಕ್ಕೆ ಬಂದಮೇಲೆ ಧ್ಯಾನಕ್ಕೆ ಬಂದಮೇಲೆ ಕೇಳಿದರೆ ಅವ್ರಿಗೆಲ್ಲ ಹೇಳ್ತಾರೆ. ನಾವು ಫಸ್ಟ್ ಹೇಳೋದೇ ಹೆಲ್ತ್ ಇಶ್ಯೂ. ಅವರು ನನಗೇನಾಗಿತ್ತು, ಸೊರಾಯಿತು. ಮನಸ್ಸನ್ನು ಸಂತೈಸಲಿಕ್ಕಾಗಲ್ಲ, ಆದರೆ ನಿಮ್ಮ ದೇಹದ ಬಾಧೆಗಳನ್ನು 100ಕ್ಕೆ 90 ಭಾಗ ಆದರೂ ಕಡಿಮೆ ಮಾಡುತ್ತೆ ಶ್ವಾಸ ಧ್ಯಾನ ಅಲ್ವಾ. ಧ್ಯಾನ ಉಸಿರನ್ನು ಗಮನಿಸೋದ್ರಿಂದ ಇದಾಗುತ್ತೆ. ದೇಹ ಬಾಧೆ ಕಡಿಮೆ ಆಗಿದ ತಕ್ಷಣ ನಿಮ್ಮ ಮನಸ್ಸು ಹಗುರ ಆಗುತ್ತೆ ತಾನೆ. ಆ ಹಗುರ ಆದಂಥ ಮನಸ್ಸನ್ನು ನೀವೆಲ್ಲಿ ಕಳಿಸ್ಬೇಕು, ಆತ್ಮದ ಕಡೆ ಕಳಿಸ್ಬೇಕು. ನಿನ್ನ ದೇಹದ ಬಾಧೆಯನ್ನು ಅನುಭವಿಸ್ತಾಕಿರತಕ್ಕಂಥ ಮನಸ್ಸನ್ನು ಫ್ರೀ ಮಾಡ್ದ ಅಂದರೆ ಭಗವಂತ, ಅಂದರೆ ಈ ಧ್ಯಾನ ನಿನ್ನ ಮನಸ್ಸನ್ನು ಫ್ರೀ ಮಾಡ್ತು ಅಂತ ಹೇಳಿದ್ರೆ, ನಿನ್ನ ಮನಸ್ಸು ಎಲ್ಲಿರಬೇಕು, ಪರಮಾತ್ಮನ ಕಡೆಗೆ ಹೋಗಬೇಕು, ಆತ್ಮದ ಕಡೆಗೆ ಹೋಗಬೇಕು. ಹಾಗಾಗಿ ಆ ಮನಸ್ಸಿಗೆ ಬಾಧೆ ಇಲ್ಲದಾಗಿ ಅದನ್ನು ಭಗವಂತನ ಕಡೆಗೆ ಹೋಗಲಿಕ್ಕೆ ಸಲ್ಲಿತವಾಗಿ ಮಾಡೋವಂಥದ್ದು ಧ್ಯಾನ. ಮನಸ್ಸನ್ನು ಕಟ್ಟಾಕಲಿಕ್ಕೆ, ಮನಸ್ಸನ್ನು ಹಗುರಗೊಳಿಸಲಿಕ್ಕೆ ಮಾಡೋಂಥದ್ದು ಧ್ಯಾನ. ಹಾಗಾಗಿ ತಿಳ್ಕೊಳ್ಳಿ. ಭಾಳಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ, ಧ್ಯಾನ ಮಾಡಿ ಯಾಕೆ ಮಾಡ್ತೀರಿ ಅನ್ನೋದು ಗೊತ್ತಿಲ್ಲ. ಶ್ವಾಸ ಧ್ಯಾನ ಯಾಕೆ ಪ್ರಬಲ ಆಯಿತು ಅನ್ನೋದನ್ನು, ಇಂಪಾರ್ಟೆಂಟ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಲ್ವಾ. ಭಾಳಷ್ಟು ಧ್ಯಾನಗಳಿದ್ದಾವೆ, ಅದರಲ್ಲಿ ಶ್ವಾಸ ಧ್ಯಾನ ಏನಾಗುತ್ತೆ, ಮೊದಲಿಗೆ ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾವೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಪತ್ರಿಜಿಯವರು ಹೇಳಿದ್ರಲ್ಲ, ಪತ್ರಿಜಿಯವರು ಕೊಟ್ಟಿದ್ದೇ ಅದೇ ಕಾರಣಕ್ಕೋಸ್ಕರ. ಪತ್ರಿಜಿಯವರು ಯಾಕೆ ಶ್ವಾಸದಾನವನ್ನು ಕೊಟ್ಟರು ಅಂತ ಹೇಳಿದರೆ, ಅವ್ರು ನೋಡಿದರು ಭಾಳಷ್ಟು ವ್ಯಾಧಿಗಳಿಂದ ನರಳುತ್ತಾ ಇದ್ದಾರೆ, ಪಿರಮಿಡ್ ಕೆಳಗಡೆನೇ ಕುಂತ್ಕೊಳ್ಬೇಕು ಅಂತೇಳಿ. ಈ ಜಗತ್ತೇ ಒಂದು ಪಿರಮಿಡ್ಡು, ಆದರೆ ಮನುಷ್ಯನಿಗೆ ಬೇಕಲ್ಲ. ನೀವು ಸ್ಕೂಲಿಗೆ ಸೇರಿದರೆ ಮಾತ್ರ ನೀವು ಗ್ರಾಜ್ಯುಯೇಟ್ ಆಗೋಕ್ಕಾಗೋದು ಅಲ್ವಾ. 1ನೇ ಕ್ಲಾಸಿಗೆ ಸೇರಿಕೊಂಡು SLC ಮುಗಿಸಿ PUC ಸೇರಿ ಡಿಗ್ರಿ ಮಾಡಿದ್ರೆ ಮಾತ್ರ ನಿಮ್ಮ ಗ್ರಾಜ್ಯುಯೇಟ್ ಸರ್ಟಿಫಿಕೇಟು ಅಲ್ವಾ. ಕಾಲೇಜಿಗೆ ಹೋದರೆ ಮಾತ್ರ ಹೇಗೆ ಪದವೀಧರನಾಗ್ತಾನೆ. ಹಾಗೆ ನೀವು ಧ್ಯಾನಾಸಕ್ತರಾಗಬೇಕು, ಧ್ಯಾನಿಗಳಾಗಬೇಕು ಅಂತೇಳಿದರೆ ಎಲ್ಲಿಗೆ ಬರಬೇಕು, ಆಧ್ಯಾತ್ಮಿಕ ಅನ್ನೋ ಪಿರಮಿಡ್ ಒಳಗಡೆ ಬರಬೇಕು. ಒಂದು ಚೌಕಟ್ಟು ಇರಬೇಕಲ್ಲ. ಒಂದು ಚೌಕಟ್ಟು ಇಲ್ಲದೆ ಎಲ್ಲಂದರೆ ಅಲ್ಲಿ ನಾನು ಕುಂತ್ಕೊಂಡು ನಾನು ಒಂದು ಸಿದ್ಧಾಂತದ ಮೇಲೆ ನಾನು ಸಾಧನೆಯನ್ನು ಮಾಡ್ತೀನಿ ಅನ್ನೋಕ್ಕಾಗೋದಿಲ್ಲ. ಹಾಗಾಗಿ ಪತ್ರಿಜಿಯವರು ಕೊಟ್ಟಂಥ ಶ್ವಾಸದಾನದ ಸಿದ್ಧಾಂತದ ಮೇಲೆ ನೀವು ಧ್ಯಾನ ಮಾಡಬೇಕು ಅಂತ ಹೇಳಿದರೆ ನೀವು ಪಿರಮಿಡ್ ಆಧ್ಯಾತ್ಮಿಕ ಕೇಂದ್ರಕ್ಕೆ ಬರಬೇಕು. ಹಾಗಾಗಿ ನೋಡಿ, ಎಲ್ಲ ಇಷ್ಟೊಂದಿದ್ದಾವೆ. ಇದು ಬರಲಿಕ್ಕೆ ಮೊದಲು ನಿಮ್ಮಲ್ಲಿ ನಾವು ಒಂದು ಹೇಳೋದೇನೆಂದರೆ, ನೀವು ಯಾವುದೇ ಧ್ಯಾನವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ಪಿರಮಿಡಲ್ಲಿ ಕನಿಷ್ಠ ಒಂದು 2 ಪ್ರಾರ್ಥನೆಯನ್ನು ಮಾಡಿ. ಮನಸ್ಸನ್ನು ಕಟ್ಟಾಕುತ್ತದು. ಪ್ರಾರ್ಥನೆ ಮನಸ್ಸನ್ನು ಕಟ್ಟಾಕುತ್ತೆ, ದೇಹವನ್ನು ಹಗುರಗೊಳಿಸುತ್ತೆ, ವಾತಾವರಣವನ್ನು ಒಂದಷ್ಟು ಶುದ್ಧ ಮಾಡುತ್ತೆ. ಹಾಗಾಗಿ ಧ್ಯಾನಕ್ಕೆ ಕುಂತ್ಕೊಳ್ಳೋದಕ್ಕೆ ಮೊದಲು ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ನೀವು ಯಾವುದೋ ಒಂದು ಪ್ರಾರ್ಥನೆಯನ್ನು ಅಳವಡಿಸ್ಕೊಳ್ಳಿ, ಭಾಳಷ್ಟು ಅನುಕೂಲ ಆಗುತ್ತೆ. ಪ್ರಾರ್ಥನೆ ಮನಸ್ಸನ್ನು ಕಟ್ಟಾಕಲಿಕ್ಕೆ ಮೂಲ. ನಂತರದಲ್ಲಿ ಅದನ್ನು ನಾವು ಬೇರೆ ಕಡೆಗೆ ತೆಗೆದುಕೊಂಡು ಹೋಗ್ಬೋದಾಗುತ್ತೆ. ಹಾಗಾಗಿ ನೀವು ಏನು ಪತ್ರಿಜಿಯವರು ಹಾಕ್ಕೊಟ್ಟದ್ದು ಈ ಮಾರ್ಗ ಇವತ್ತು ಭಾಳಷ್ಟು ಜನ ಯಾಕೆ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಕೇವಲ ಅವರ ಮನಸ್ಸನ್ನು ಸಂತೈಸಲಿಕ್ಕಲ್ಲ, ದೇಹ ಬಾಧೆಯೂ ಹೋಗುತ್ತೆ, ಮನಸ್ಸು ಸಂತೈಸುತ್ತೆ, ಮತ್ತು ಅವ್ರಿಗೆ ಪ್ರೇರೇಪಣೆ ಸಿಗುತ್ತೆ. ಜೀವನದಲ್ಲಿ ಯಾರು ಕುಂದೋಗಿರ್ತಾರೆ, ಯಾರು ನನಗೇನೂ ಇಲ್ಲ ಅಂತ ಅಸಹಾಯಕ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾರಲ್ಲ, ಅವ್ರಿಗೆ ಚೈತನ್ಯವನ್ನು ತುಂಬ ಅಂಥದ್ದು ಧ್ಯಾನ. ಧ್ಯಾನ ಅಂದರೆ ಚೈತನ್ಯ, ಪವರ್ ಅಲ್ವಾ. ಈಗ ಸರ್ವಿಸಿಗೆ ಬಿಟ್ಟಾಗ ಬ್ಯಾಟ್ರಿ ಎಲ್ಲ ಹಾಕಿ ಅವನು ಬ್ಯಾಟ್ರಿನೇ ಇಟ್ಟಿಲ್ಲ ಅಂದರೆ
ಕಾರ್ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಆಯಿಲೆಲ್ಲ ಹಾಕ್ಬಿಟ್ಟು ಎಲ್ಲ ಇಟ್ಬಿಟ್ಟು ಬ್ಯಾಟ್ರಿ ಇಟ್ಟಿಲ್ಲ ಅಂದರೆ ಸ್ಟಾರ್ಟ್ ಆಗಲ್ವಲ್ಲ. ಆ ಪವರ್ ಇದೆಯಲ್ಲ, ಬ್ಯಾಟ್ರಿ ಅನ್ನೋದು ಪವರು, ಅದು ಧ್ಯಾನದಲ್ಲಿ ನಿಮಗೆ ಸಿಗುತ್ತೆ. ಅದು ಮೋಟಿವ್ ಮಾಡುತ್ತೆ ಎಲ್ಲವನ್ನು. ಹಾಗಾಗಿ ಧ್ಯಾನವನ್ನು ಮಾಡ್ತಾ 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 ನಾವೇನಾಗಬೇಕು, ಮನುಷ್ಯನಾಗಿರತಕ್ಕಂಥನು ಭಗವಂತ ಆಗಬೇಕು. ಅಂದರೆ ನನ್ನನ್ನು ನಾನು ಮರಿತಾ ಹೋಗ್ಬೇಕು, ನರನಾಗಿರತಕ್ಕಂಥನು ಹರನಾಗಬೇಕು. ಇದೇ ಮನುಷ್ಯನ ಗುರಿ. ಅಂದರೆ ಏನಿದೆ, ಮೋಕ್ಷವನ್ನೇ ಪಡೆಯೋದೇ ಮನುಷ್ಯನ ಗುರಿ. ಆ ಮೋಕ್ಷದ ಪರಿಕಲ್ಪನೆಗೆ ನಾವು ಬರಬೇಕು ಅಂತ ಹೇಳಿದರೆ ಮೊದಲು ಧ್ಯಾನಾಸಕ್ತರಾಗಬೇಕು ಅಂತೇಳಿ. ಹಾಗಾಗಿ ತಾವೆಲ್ಲರೂ ಸಹ ಇಲ್ಲಿ ಬಂದು ಶ್ರದ್ಧಾಭಕ್ತಿಯಿಂದ ಧ್ಯಾನವನ್ನು ಮಾಡಿ ಆ ಧ್ಯಾನದ ಅನುಭವಗಳನ್ನು ತಾವು ಪಡ್ಕೊಳ್ತಾ ಇದ್ದೀರಿ. ನಾವು ಇಷ್ಟೇ ತಿಳ್ಕೊಳ್ಬೇಕು, ನಾವು ಈ ಧ್ಯಾನ ರಂಗಕ್ಕೆ ಬಂದ ಮೇಲೆ ಎಲ್ಲನೂ ಪರಿಹಾರ ಆಗುತ್ತೆ ಅಂತಲ್ಲ. ಅನುಭವಿಸೋದನ್ನು ಅನುಭವಿಸಲೇಬೇಕು. ಆದರೆ ಆ ಅನುಭವಿಸುವ ಶಕ್ತಿಯನ್ನು ಭಗವಂತ ಧ್ಯಾನ ನಮಗೆ ಕೊಡುತ್ತೆ ಅಲ್ವಾ. ಏನು ಧ್ಯಾನ ಅಂದರೆ ಏನು? ಆಪ್ರೇಷನ್ ಮಾಡೋಕ್ಕೆ ಮೊದಲು ಏನು ಕೊಡ್ತಾರೆ? ಅನಸ್ತೇಶಿಯ ಕೊಡ್ತಾರಲ್ಲ, ಅನಸ್ತೇಶಿಯ ಇದ್ದಂಗೆ ಧ್ಯಾನ. ಈ ಜಗತ್ತಿನ ನೋವು, ಸಂಕಟ, ಕಷ್ಟಗಳನ್ನೆಲ್ಲ ತಡೆದುಕೊಳ್ಳೋ ಅಂಥ ಶಕ್ತಿಯನ್ನು ಧ್ಯಾನ ಕೊಡುತ್ತೆ. ಆಪ್ರೇಷನ್ ಆದಮೇಲೆ ಹೆಂಗೆ ಅವನು ಆಗ್ತಾನಲ್ಲ, ಆ ಅನಸ್ತೇಶಿಯ ಇದೆಯಲ್ಲ, ಆ ಅನಸ್ತೇಶಿಯ ಇದು. ಹಾಗಾಗಿ ನೀವು ಧ್ಯಾನಾಸಕ್ತರಾಗ್ತೀರಿ ಅಂತೇಳಿದರೆ ಯಾವುದು ಬಾಧೆ ನನಗೆ ತಟ್ಟಲ್ಲ, ಯಾವುದು ನೋವು ನನ್ನನ್ನೇನು ಮಾಡಲ್ಲ ಅನ್ನೋ ಧೈರ್ಯ ಬರುತ್ತೆ ಅಲ್ವಾ. ಹಾಗಾಗಿ ಈ ಅನಸ್ತೇಶಿಯ ಅನ್ನೋ ಧ್ಯಾನವನ್ನು ಅಳವಡಿಸ್ಕೊಂಡಾಗ ನಮ್ಗೆ ಯಾವುದೇ ಬಾಧೆ ನೋವು ಏನೂ ಇರೋದಿಲ್ಲ. ಸೀದಾ ನಮ್ಮ ಏನಿದೆ, ನಮ್ಮ ಗುರಿ ಏನಿರುತ್ತೆ ಅದನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಅಂತೇಳಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.